ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC 2024-25 ಆ್ಯನ್ಯುವಲ್ ಎಕ್ಸಾಮ್ ಏನು ಬರ್ತಾ ಇದೆ, ಸೊ ಆ ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗಲಿಕ್ಕೆ ಬೋರ್ಡಿಂದ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಏನಿದೆ, ಈ ಬೋರ್ಡಿಂದ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ 3 ಮಾಡೆಲ್ ಕ್ವಶನ್ ಪೇಪರ್ಸ್ನ ರಿಲೀಸ್ ಮಾಡಿದರು. ಈ 3 ಮಾಡೆಲ್ ಕ್ವಶನ್ ಪೇಪರ್ಸು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 3 ಮಾಡೆಲ್ ಪೇಪರು ಯಾವ ರೀತಿಯಾಗಿ ಬಂದಿದೆ, ಸೊ ಅಕೌಂಟೆನ್ಸಿ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಪ್ರಾಬ್ಲಮ್ಯಾಟಿಕ್ ಸೆಕ್ಷನ್ನಲ್ಲಿ ಯಾವ ರೀತಿಯಾಗಿ ಕ್ವೆಶನ್ಸ್ಗಳು ಬರುತ್ತೆ ಅಥವಾ ಯಾವ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸ್ ರೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಐಡಿಯಾ ಚೆನ್ನಾಗೇ ಇರುತ್ತೆ. ಫಾರ್ ಎಕ್ಸಾಂಪಲ್ 6 ಮಾರ್ಕ್ಸಿಗಾಗಿರ್ಬೋದು, 12 ಮಾರ್ಕ್ಸಿಗಾಗಿರ್ಬೋದು, ಎರಡೂ ಸೆಕ್ಷನಲ್ಲೂ ನಾವೇನು ಮಾಡ್ಬೋದು, ಇದೇ ಪ್ರಾಬ್ಲಮ್ ಬರುತ್ತೆ ಅಂತ ಡಿಸೈಡ್ ಮಾಡಿ ಅದಕ್ಕೆ ನಾವು ಪ್ರಿಪೇರ್ ಆಗಬಹುದು. ಹೇಗೆ ಪ್ರಿಪೇರ್ ಆಗ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಡ್ಮಿಷನ್, ರಿಟೈರ್ಮೆಂಟ್, ಡಿಸಲ್ಯೂಷನ್, ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್ ಅಥವಾ ರೇಷಿಯೋ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಕಾಮನ್ ಸೈಜ್, ಕಂಪ್ಯಾರಿಟಿವ್, 6 ಮಾರ್ಕ್ಸಿಗೆ ಬಂದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು, ಪ್ರಾಡಕ್ಟ್ ಮೆಥಡ್, ಅವರೇಜ್ ಪೀರಿಯಡ್ ಮೆಥಡ್, ಸ್ಯಾಕ್ರಿಫೈಸ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರ್ಬೋದು, ಗೇನ್ ರೇಷಿಯೋ, ಡೆತ್ ಆಫ್ ಎ ಪಾರ್ಟ್ನರ್, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಆಗಿರ್ಬೋದು. ಈ ರೀತಿಯಾಗಿ ಕೆಲವೊಂದು ಪ್ರಾಬ್ಲಮ್ಸ್ಗಳು 100% ಗ್ಯಾರಂಟಿ ಬರುತ್ತೆ ಅಂತ ನಾವು ಸ್ಟಡಿ ಮಾಡ್ಕೊಳ್ತೀವಿ. ಸೊ ಏನು ಅಂದರೆ, ಪ್ರಾಬ್ಲಮ್ನ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ಕಲ್ತ್ಕೊಂಡಿರಬೇಕು. ಬಿಕಾಸ್ ಅಮೌಂಟ್ ವೇರಿಯೇಷನ್ಸ್ ಇರುತ್ತೆ. ಆ ಅಮೌಂಟ್ ವೇರಿಯೇಷನ್ಸಿಂದ ನಮಗೆ ಕರೆಕ್ಟಾಗಿ ಕಾನ್ಸೆಪ್ಟನ್ನು ಯಾವ ರೀತಿ ಅರ್ಥ ಮಾಡಿಕೊಂಡು ನಾವು ಪ್ರಾಬ್ಲಮ್ನ ಮಾಡಬೇಕು ಅಂತ ಕಲ್ತ್ಕೊಂಡ್ರೆ, ಯಾವ ರೀತಿ ಅಮೌಂಟ್ ಕೊಟ್ಟರೂ ಕೂಡ ನಾವೇನು ಮಾಡ್ಬೋದು, ಈಸಿಯಾಗಿ ಪ್ರಾಬ್ಲಮಿಗೆ ಸೊಲ್ಯೂಷನ್ನ ಕೊಡಬಹುದು. ಅದನ್ನು ಬಿಟ್ಟು ನಮಗೆ ಇವಾಗ ಮೇಯ್ನಾಗಿ ನಮಗೆ ಟಾಪಿಕ್ ಏನು ಅಂತ ಹೇಳಿದ್ರೆ, ಅಕೌಂಟೆನ್ಸಿಯಲ್ಲಿ ಬರುವಂತಹ ಥಿಯರಿ ಕಾನ್ಸೆಪ್ಟ್ಸ್ಗಳು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಹೈಯೆಸ್ಟ್ ಮಾರ್ಕ್ಸ್ ನಾವು ಇಲ್ಲೂ ಕೂಡ ಸ್ಕೋರ್ ಮಾಡಬಹುದು. ಹಾಗಾಗಿ ಥಿಯರಿ ಕಾನ್ಸೆಪ್ಟಲ್ಲಿ ಯಾವ್ಯಾವ ರೀತಿ ಕಾನ್ಸೆಪ್ಟು ಕವರ್ ಆಗುತ್ತೆ, ನಾವು ಥಿಯರಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್, ಒನ್ ವರ್ಡಿಗೆ ಯಾವ ರೀತಿ ಕ್ವಶನ್ಸ್ಗಳಿಗೆ ನಾವು ರೆಡಿ ಆಗಬೇಕು ಅನ್ನೋದಕ್ಕೆ ಒಂದು ಐಡಿಯಾ ಬೇಕು ಅಂತ ಹೇಳಿದ್ರೆ, ಈ 3 ಮಾಡೆಲ್ ಪೇಪರ್ ಏನಿದೆ ಅದನ್ನು ಕರೆಕ್ಟಾಗಿ ಒಂದ್ಸಲ ನೋಡಿಕೊಂಡ್ರೆ ಯಾವ ರೀತಿ ಕ್ವಶನ್ಸ್ ರೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೊಂದು ನೀಟಾಗಿ ಒಂದು ಐಡಿಯಾ ಸಿಗುತ್ತೆ. ಸೊ ಇವಾಗ ಏನು ಮಾಡೋಣ, ಇಲ್ಲಿ ಮಾಡೆಲ್ ಪೇಪರ್ 1 ಏನಿದೆ, ಸೆಕೆಂಡ್ PUC ಅಕೌಂಟೆನ್ಸಿ ಮಾಡೆಲ್ ಕ್ವಶನ್ ಪೇಪರ್ 1 2024-25 ಅಕಾಡೆಮಿಕ್ ಇಯರ್ಗೆ ಕೊಟ್ಟಿರುವಂಥದ್ದು. ಇದರಲ್ಲಿರುವಂತಹ ಪಾರ್ಟ್ ಎಯಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, ಒನ್ ವರ್ಡ್ ಆನ್ಸರ್ಸ್ ಏನಿದೆ ಅಂತ ಒಂದ್ಸಲ ನೋಡ್ತಾ ಹೋಗೋಣ, ನಮಗೊಂದು ಐಡಿಯಾ ಬರುತ್ತೆ. ಇದೇ ರೀತಿಯಾಗಿ ಮಾಡೆಲ್ ಪೇಪರ್ 2, ಮಾಡೆಲ್ ಪೇಪರ್ 3 ಏನಿದೆ ಅದನ್ನು ನೋಡ್ಕೊಳ್ಬೇಕು. ದೆನ್ ಅಕೌಂಟೆನ್ಸಿಯಲ್ಲಿ ಥಿಯರಿ ಪಾರ್ಟಲ್ಲಿ ಒಳ್ಳೆ ಸ್ಕೋರ್ ಮಾಡಲೇಬೇಕು ಅನ್ನೋದಿದ್ರೆ, ಲಾಸ್ಟ್ ಇಯರ್ 2024 ಆ್ಯನ್ಯುವಲ್ ಎಕ್ಸಾಮ್ ಏನಿತ್ತು ಅದರದ್ದು ಮಾಡೆಲ್ ಪೇಪರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಆ 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ ಇದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೇಮ್ ಟೈಮ್ 2024 ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಏನು ನಡೆದಿದೆ ಆ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ಸ್ ಇದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೇಮ್ ಈ 3 ಕ್ವಶನ್ ಪೇಪರು 2023 ಕೂಡ ಫಾಲೋ ಮಾಡಿ, ಅಲ್ಲಿಗೆ 6 ಪೇಪರ್ಸ್ ಆಗುತ್ತೆ. ಸೊ ಈ ರೀತಿಯಾಗಿ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿಕೊಂಡು ನೀವು ಅದಕ್ಕೆ ಪ್ರಿಪೇರ್ ಆಗೋದ್ರಿಂದ ಒಳ್ಳೆ ರೀತಿ ಸ್ಕೋರ್ಗಳನ್ನ ಮಾಡ್ಬೋದು. ಸೊ ನಾನು ಏನು ಮಾಡ್ತೀನಿ, ಇದೇ ರೀತಿಯಾಗಿ 5 to 6 ಇಯರ್ಸ್ ಕ್ವಶನ್ ಪೇಪರ್ಸಲ್ಲಿ ಮೇಯ್ನ್ ಆಗಿ ಬಂದಿರುವಂತಹ ಕ್ವಶನ್ಸು, ಅದಕ್ಕೆ ಆನ್ಸರ್ಸ್ಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ಅದನ್ನು ನೀವು ಫಾಲೋ ಮಾಡ್ಕೊಳ್ಬೋದು, ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆನಾ? ಇಲ್ಲಿ ಪಾರ್ಟ್ ಎಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿದರೆ, ಚೂಸ್ ದ ಕರೆಕ್ಟ್ ಆನ್ಸರು, 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿ ನೀವು ಬರಿಬೇಕಾಗತ್ತೆ. 1 ಮಾರ್ಕಲ್ಲೂ ಕೂಡ ಒಂದು ಸ್ಮಾಲ್ ಪ್ರಾಬ್ಲಮ್ಗಳನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೇನು ಎಕ್ಸ್ಟ್ರಾ ಪ್ರಿಪ್ರೇಷನ್ಸ್ ಬೇಕಾಗಿಲ್ಲ. ನೀವೇನು ರೇಷಿಯೋಸ್ಗಳನ್ನ 6 ಮಾರ್ಕ್ಸಿಗೆ ಓದಿರ್ತೀರಿ, ಸೊ ಅದರಲ್ಲಿ ಕವರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ಕ್ವಶನ್ ನಂಬರ್ 1, A and B share profits and losses in the ratio of 3:1. A and B are partners, 2 partners. ರೇಷಿಯೋ 3:1. ಎದು 3, ಬಿದು 1 ರೇಷಿಯೋ ಇದೆ. ಸಿ ಈಸ್ ಅಡ್ಮಿಟೆಡ್ ಇಂಟು ಪಾರ್ಟ್ನರ್ಶಿಪ್. ಸಿ ಅಡ್ಮಿಟ್ ಆಗಿದ್ದಾನೆ, ಅಲ್ಲಿಗೆ ABC 3 ಜನ ಪಾರ್ಟ್ನರ್ಸ್ ಆದರು. ಬಿಫೋರ್ ಅಡ್ಮಿಷನ್ A and B ಅವರ ರೇಷಿಯೋ ಏನಿತ್ತು 3:1 ಇತ್ತು ಅನ್ನೋದು ನಮಗೆ ನೆನಪಿರಬೇಕು. ಸಿ ಈಸ್ ಅಡ್ಮಿಟೆಡ್ ಇಂಟು ಪಾರ್ಟ್ನರ್ಶಿಪ್ ಫಾರ್ 1/4 ಶೇರ್. 1/4 ಶೇರ್. ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ A and B ಈಸ್, ಆನ್ಸರ್ ಕ್ವಶನಲ್ಲೇ ಆನ್ಸರ್ ಇದೆ. ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿದ್ರೆ 3:1 ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟು, ಆನ್ ಡಿಸಲ್ಯೂಷನ್ ಆಫ್ ಎ ಫಾರ್ಮ್ ಫಾರ್ ಕ್ಲೋಸಿಂಗ್ ದ ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಟ್ರಾನ್ಸ್ಫರ್ ಟು. ನಾವು ಡಿಸಲ್ಯೂಷನ್ ಕಾನ್ಸೆಪ್ಟನ್ನ 12 ಮಾರ್ಕ್ಸಿಗೆ ನಾವು ಓದ್ಕೊಂಡಿರ್ತೀವಿ. ಅದರಲ್ಲಿ 3 ಅಕೌಂಟ್ಸನ್ನ ಪ್ರಿಪೇರ್ ಮಾಡ್ತೀವಿ. ಫಸ್ಟ್ ಒನ್ ರಿಯಲೈಸೇಷನ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. ಹಿಯರ್ ನಾವು ಯಾಕೆ ಡಿಸಲ್ಯೂಷನ್ ಆಫ್ ಫರ್ಮಲ್ಲಿ
ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಡಿಸಲ್ಯೂಷನ್ ಅಂತ ಹೇಳಿದ್ರೆ ಬಿಸ್ನೆಸ್ ಯಾವುದೋ ಒಂದು ಸಮ್ ರೀಸನ್ಸಿಗೆ ಶಟ್ ಡೌನ್ ಆಗಿದೆ, ವೈಂಡ್ ಅಪ್ ಆಗಿದೆ, ಇನ್ನು ಸದ್ಯದಲ್ಲೇ ನಾವು ಬಿಸ್ನೆಸ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಆ ಟೈಮಲ್ಲಿ ನಾವು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ಹೆವಿ ಅಮೌಂಟನ್ನು, ಕ್ಯಾಪಿಟಲಲ್ಲಿ ಹೆವಿ ಅಮೌಂಟನ್ನು ನಾವು ಯಾವುದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ. ಹಾಗಾಗಿ ಬಿಸ್ನೆಸ್ ಅಂದ್ರ ಮೇಲೆ ಅಸೆಟ್ಸು ಇರುತ್ತೆ, ಸೇಮ್ ಟೈಮ್ ಲಯಬಿಲಿಟೀಸ್ ಕೂಡ ಇರುತ್ತೆ. ಹಾಗಾಗಿ ಯಾವುದೇ ಬಿಸ್ನೆಸ್ ಶಟ್ ಡೌನ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ, ವೈಂಡ್ ಅಪ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಡಿಸಾಲ್ವ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ಆ ಬಿಸ್ನೆಸ್ಸಲ್ಲಿ ಇರುವಂತಹ ಅಸೆಟ್ಸ್ಗಳೆಲ್ಲ ರಿಯಲೈಸ್ ಆಗಬೇಕು. ಅಂದರೆ ತಗೊಳ್ಳುವಾಗ, ಪರ್ಚೇಸ್ ಮಾಡುವಾಗ ಅದರ ವ್ಯಾಲ್ಯೂ ಏನಿತ್ತು, ಆ್ಯಂಡ್ ಇವಾಗ ವೈಂಡ್ ಅಪ್ ಮಾಡ್ತಾ ಇದ್ದೀವಿ, ಇವಾಗ ಅದರ ವ್ಯಾಲ್ಯೂಸ್ ಏನಿದೆ ಅನ್ನೋದೇನಾಗಬೇಕು, ಕರೆಕ್ಟಾಗಿ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಮಾಡಬೇಕಾಗತ್ತೆ, ಅಸೆಟ್ಸ್ನ ರಿಯಲೈಸ್ ಮಾಡುವಂಥದ್ದು. ಹಾಗಾಗಿ ಅವ್ರು ಕೊಟ್ಟಿರುವಂತಹ ಕ್ವೆಶನ್ ಏನು, ಆನ್ ಡಿಸಲ್ಯೂಷನ್ ಆಫ್ ಎ ಫರ್ಮ್ ಫಾರ್ ಕ್ಲೋಸಿಂಗ್ ದ ಬ್ಯಾಂಕ್ ಓವರ್ ಡ್ರಾಫ್ಟ್. ಹಿಯರ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಮೀನ್ಸ್ ಆ್ಯಸ್ ಎ ಓನರ್ ನನ್ನ ಅಕೌಂಟಲ್ಲಿ ಒಂದಿಷ್ಟು ಅಮೌಂಟ್ ಇರುತ್ತೆ, ನಾನು ಅಮೌಂಟನ್ನು ನನಗೆ ಬೇಕು ಪರ್ಸನಲ್ ಯೂಸಿಗೋ ಅಥವಾ ಬಿಸ್ನೆಸ್ಸಿನ ವರ್ಕಿಗೋ ಅಂತ ನಾನು ಅಮೌಂಟನ್ನು ವಿತ್ಡ್ರಾ ಮಾಡ್ತೀವಲ್ಲ, ಆ ಪ್ರೋಸೆಸ್ಸು ವಿತ್ಡ್ರಾವಲ್ ಅಂತ ಕರಿತೀವಿ. ಓವರ್ ಡ್ರಾಫ್ಟ್ ಅಂತ ಹೇಳಿದ್ರೆ ಆ್ಯಕ್ಚುವಲ್ ಅಮೌಂಟ್ ಏನಿದೆ ಬ್ಯಾಂಕಲ್ಲಿ ಆ ಅಮೌಂಟ್ಗಿಂತ ಜಾಸ್ತಿ ಅಮೌಂಟನ್ನು ವಿತ್ಡ್ರಾ ಮಾಡುವಂಥದ್ದು. ಇದಕ್ಕೆ ನಾವು ಓವರ್ ಡ್ರಾ ಅಂತ ಕರಿತೀವಿ. ಸೊ ನಿಮಗೆ ಡೌಟು, ಹಾಗಾದರೆ ಬ್ಯಾಂಕಲ್ಲಿ ನಿಮ್ದು 50,000 ಇದೆ ಅಂತ ಅಂದ್ಕೊಳ್ಳಿ, 75,000 ಬೇಕು ಅಂದರೆ ಕೊಟ್ಬಿಡ್ತಾರ ಕೇಳಿದರೆ 100% ಕೊಡ್ತಾರೆ. ಬಿಕಾಸ್ ನಾವು ಬಿಸ್ನೆಸ್ಸನ್ನು ರನ್ ಮಾಡುವಾಗ ಬಿಸ್ನೆಸ್ಸಲ್ಲಿ ಕರೆಂಟ್ ಅಕೌಂಟನ್ನು ಮೇಂಟೈನ್ ಮಾಡ್ತಾ ಇರ್ತೀವಿ. ಕರೆಂಟ್ ಅಕೌಂಟ್ ಅಂತ ಹೇಳಿದ್ರೆ ಎವ್ರಿ ಡೇ ಅದೇನಾಗ್ತಾ ಇರುತ್ತೆ, ಟ್ರಾನ್ಸಾಕ್ಷನ್ಸ್ ಆಗ್ತಾನೆ ಇರುತ್ತೆ, ಡೆಪಾಸಿಟು ವಿತ್ಡ್ರಾವಲ್ ನಡೀತಾನೆ ಇರುತ್ತೆ. ಸೊ ಬ್ಯಾಂಕ್ ಅವರಿಗೆ ಬಿಸ್ನೆಸ್ ಮಾಡುವಂತಹ ಒಂದು ಬಿಸ್ನೆಸ್ ಎಂಟಿಟಿ ಮೇಲೆ ಒಳ್ಳೆ ನಂಬಿಕೆ ಇರುತ್ತೆ, ಕಮ್ಯುನಿಕೇಷನ್ ಇರುತ್ತೆ, ಎವ್ರಿ ಡೇ ಅವ್ರ ಜೊತೆ ಟ್ರಾನ್ಸಾಕ್ಷನ್ ಇರೋದ್ರಿಂದ ಅವ್ರು ಹೇಗೆ ಏನು ಅನ್ನೋದು ಗೊತ್ತಿರುತ್ತೆ. ಸೊ ಅಮೌಂಟ್ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಓವರ್ ಡ್ರಾ ಮಾಡುವಂತಹ ಚಾನ್ಸಸ್ಸು ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಬ್ಯಾಂಕ್ ಅವರು ಕೊಡ್ತಾರೆ. ಹಾಗಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಇರುತ್ತೆ. ಸೊ ಅಲ್ಲಿ ಥಿಂಕ್ ಮಾಡಿ, ನೀವು ಬ್ಯಾಂಕಲ್ಲಿ ಇರೋ ಅಮೌಂಟ್ಗಿಂತ ಜಾಸ್ತಿ ನೀವು ಓವರ್ ಡ್ರಾ ಮಾಡಿದ್ದೀರಿ ಅಂತ ಹೇಳಿದ್ರೆ ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ರೈಟ್? ಆ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ಫುಲ್ಫಿಲ್ ಮಾಡ್ದೇ ಬಿಸ್ನೆಸ್ಸನ್ನು ಶಟ್ ಡೌನ್ ಮಾಡ್ತಾ ಇದ್ದೀರಿ, ವೈಂಡ್ ಅಪ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಸೊ ಅದನ್ನು ಕೂಡ ನೀವು ರಿಯಲೈಸ್ ಮಾಡಬೇಕಾಗತ್ತೆ. ಅಂದರೆ ನಾನು ಎಷ್ಟು ಲೋನನ್ನು ತಗೊಂಡಿದ್ದೆ, ಈಗ ಎಷ್ಟಾಗಿದೆ, ನಾನು ಎಷ್ಟು ಕೊಡಬೇಕು ಅನ್ನೋದನ್ನು ಕರೆಕ್ಟಾಗಿ ರಿಯಲೈಸ್ ಮಾಡಿ ಇಡಬೇಕಾಗತ್ತೆ. ಹಾಗಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಟ್ರಾನ್ಸಾಕ್ಷನ್ಸನ್ನು ನಾವು ಎಲ್ಲಿಗೆ ಮೂವ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಯಲೈಸೇಷನ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಈಸ್ ಚಾರ್ಜ್ಡ್ ಅಕಾರ್ಡಿಂಗ್ ಟು ಟೇಬಲ್ ಎಫ್ ಎಟ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿದೆ ಇದು ಇಂಪ್ಲೈಡ್ ಇದೆ ನಿಮಗೆ ಪರ್ಸೆಂಟೇಜು 10%. ಆನ್ಸರ್ನ 10% ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟು ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಫಾರ್ ಕಂಪನೀಸ್ ಹ್ಯಾಸ್ ಬೀನ್ ಗಿವನ್ ಇನ್ ದ ಶೆಡ್ಯೂಲ್. ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಬೇರೆ ಶೆಡ್ಯೂಲ್ಸ್ಗಳನ್ನ ನೋಡೋದೇ ಬೇಡ. ಯಾಕಂತ ಹೇಳಿದರೆ ವೆನ್ ವಿ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತೀವಲ್ಲ, ಅದ್ರದ್ದು ಕರೆಕ್ಟಾಗಿ ನಾವು ಏನು ಸಿಸ್ಟಮ್ಯಾಟಿಕ್ ಮ್ಯಾನರ್ನ ಏನು ಪ್ರಿಪೇರ್ ಮಾಡ್ತೀವಿ ಅದನ್ನು ನಾವು ಶೆಡ್ಯೂಲ್ 3 2013 ಏನಿದೆ ಅದ್ರ ಪ್ರಕಾರ ನಾವು ಪ್ರಿಪೇರ್ ಮಾಡುವಂಥದ್ದು. ಹಾಗಾಗಿ ನೀವು ಅದೇ ಆನ್ಸರ್ನ ಡೈರೆಕ್ಟಾಗಿ ಬರೀರಿ, ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಲಾಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾಶ್ ಇನ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಹಿಯರ್ ಅಲ್ಲಿ ಕ್ವೆಶನನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು. ನಾಟ್ ಎ ಕ್ಯಾಶ್ ಇನ್ಫ್ಲೋ ಅಂತ ಕೊಟ್ಟಿದ್ದಾರೆ. ಹಿಯರ್ ನಾಟ್ ಎ ಕ್ಯಾಶ್ ಇನ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಆಪ್ಷನ್ ಬಿ ಆಗುತ್ತೆ. ಬಿಕಾಸ್ ಕ್ಯಾಶ್ ರೆಸಿಪ್ಟ್ಸ್ ಫ್ರಮ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ರೆಂಡರಿಂಗ್ ಸರ್ವೀಸಸ್, ಕ್ಯಾಶ್ ರೆಸಿಪ್ಟ್ಸ್ ಫ್ರಮ್ ಡಿಸ್ಪೋಸಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಫ್ರಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಇನ್ ಅದರ್ ಎಂಟರ್ಪ್ರೈಸಸ್. ಇದ್ಯಾವುದು ಕೂಡ ನಮಗೆ ಇಲ್ಲಿ ನಾಟ್ ಅಂತ ಕೇಳಿರೋದಕ್ಕೆ ಆನ್ಸರ್ ಆಗಲ್ಲ. ಹಾಗಾಗಿ ಕ್ಯಾಶ್ ರೆಸಿಪ್ಟ್ಸ್ ಫ್ರಮ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ರೆಂಡರಿಂಗ್ ಸರ್ವೀಸಸ್ಸಿಗೆ ನೀವು ಟಿಕ್ ಮಾಡಬೇಕು. ಸೊ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟು 5 ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ, ಬ್ರ್ಯಾಕೆಟಲ್ಲಿ ಆನ್ಸರ್ಸ್ ಇರುತ್ತೆ. ರೈಟ್ ಆನ್ಸರ್ಸ್ನ ಸೆಲೆಕ್ಟ್ ಮಾಡಿ ಆ ಡ್ಯಾಶಲ್ಲಿ ನೀವು ಫಿಲಪ್ ಮಾಡಬೇಕು. 6th one ಕ್ವಶನ್ನ ಜರ್ನಲ್ ಎಂಟ್ರಿ ಮೇಲೆ ಕೇಳಿದ್ದಾರೆ. ಯಾವ ರೀತಿಯಾಗಿ ಜರ್ನಲ್ ಎಂಟ್ರಿಯನ್ನು ನೀವು ಕೊಡ್ತೀರಿ ಆ ಒಂದು ನಾಲೆಡ್ಜ್ ನಿಮಗಿದ್ರೆ ಇಲ್ಲಿ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಡ್ಯಾಶ್ ಅಕೌಂಟ್ ಡೆಟಾರ್ಸ್ ಟು
ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಡ್ಯಾಶ್ ಅಕೌಂಟ್ ಡೆಟಾರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಲ್ಲಿ ನೆರೇಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಬೀಯಿಂಗ್ ಟ್ರಾನ್ಸ್ಫರಿಂಗ್ ಫೈನಲ್ ಪ್ರಾಫಿಟ್ ಟು ಪಾರ್ಟ್ನರ್ಸ್. ಬೀಯಿಂಗ್ ಟ್ರಾನ್ಸ್ಫರಿಂಗ್ ಫೈನಲ್ ಪ್ರಾಫಿಟ್ ಟು ಪಾರ್ಟ್ನರ್ಸ್ ಅಂದರೆ ನಾವು ಫೈನಲ್ ಪ್ರಾಫಿಟ್ ಏನಿದೆ ಅದನ್ನು ನಾವು ಪಾರ್ಟ್ನರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆದರೆ ಹಿಯರ್ ಡೆಬಿಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಗುತ್ತೆ. ಸೊ ಆನ್ಸರು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಟಾರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಟ್ರಾನ್ಸ್ಫರಿಂಗ್ ಫೈನಲ್ ಪ್ರಾಫಿಟ್ ಟು ಪಾರ್ಟ್ನರ್ಸ್ ಅಂತ ಬರಿಬೇಕು. 7th one, ಡ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ಆಫ್ ಎ ಡಿಸೀಸ್ಡ್ ಪಾರ್ಟ್ನರ್ ಅಂತ ಕೊಟ್ಟಿದ್ದಾರೆ. ನಾವು ಡೆತ್ ಆಫ್ ಎ ಪಾರ್ಟ್ನರ್ ಕರೆಕ್ಟಾಗಿ ಓದ್ಕೊಂಡಿದ್ದೀವಿ. ಹಿಯರ್ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದು ಗೊತ್ತಿದೆ. ನೆಕ್ಸ್ಟು ಕೆಲವೊಂದು ಸಸ್ಪೆನ್ಸ್ ಅಕೌಂಟ್ ಬಗ್ಗೆ ಕೂಡ ನಮಗೆ ನಾಲೆಡ್ಜ್ ಇದೆ. ಹಾಗಾಗಿ ನಾವಿಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ಆಫ್ ಎ ಡಿಸೀಸ್ಡ್ ಪಾರ್ಟ್ನರ್ ಅಂತ ಆನ್ಸರ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಆನ್ಸರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. 8th one, ಪಾರ್ಟ್ನರ್ಸ್ ಲೋನ್ ಈಸ್ ಡ್ಯಾಶ್ ಟು ದ ರಿಯಲೈಸೇಷನ್ ಅಕೌಂಟ್. ಪಾರ್ಟ್ನರ್ಸ್ ಲೋನನ್ನು ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲ್ಲ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಏನಿದೆ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡುವಾಗ ಒಂದಿಷ್ಟು ಇನ್ಫಾರ್ಮೇಷನ್ನ ನಾನು ಕೊಟ್ಟಿದ್ದೀನಿ. ಹಿಯರ್ ನಾವು ಪಾರ್ಟ್ನರ್ಸ್ ಲೋನನ್ನು ಯಾವುದೇ ಕಾರಣಕ್ಕೂ ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲ್ಲ. ಹಾಗಾಗಿ ಆನ್ಸರ್ ನಾಟ್ ಟ್ರಾನ್ಸ್ಫರ್ಡ್ ಅಂತ ಬರೀಬೇಕು. 1000 10% ಡಿಬೆಂಚರ್ಸ್ ಇಶ್ಯೂಡ್ ಎಟ್ ಪಾರ್. 10% ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್. ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್. ಸೊ ಲಾಸ್ಟ್ ಇಯರ್ ಕೂಡ ಈ ಕ್ವೆಶನ್ ಇಂಪಾರ್ಟೆಂಟ್ ಆಗಿತ್ತು. ಸೊ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಕ್ವಿಕ್ ರೇಷಿಯೋ ಈಸ್ ಆಲ್ಸೋ ನೋನ್ ಆಸ್ ಡ್ಯಾಶ್ ರೇಷಿಯೋ, ಲಿಕ್ವಿಡ್ ರೇಷಿಯೋ. ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ. ಹಿಯರ್ ಕ್ಯಾಪಿಟಲೈಸೇಷನ್ ಮೆಥಡ್ ಅಂತ ಇದೆ. ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಒಂದು ಕಾನ್ಸೆಪ್ಟನ್ನು ಓದ್ತೀವಿ. ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ 3 ಮೆಥಡ್ಸ್ ಇದೆ. ಅದರಲ್ಲಿ ಸೂಪರ್ ಪ್ರಾಫಿಟ್ ಮೆಥಡು, ಕ್ಯಾಪಿಟಲೈಸೇಷನ್ ಮೆಥಡ್ ಅಂತ ಹೇಳ್ಕೊಂಡು ಏನು ಬರುತ್ತೆ. ಸೊ ಅದ್ರ ಮೇಲೆ ಒಂದು ಬೇಸ್ ಮೇಲೆ ಒಂದು ಕ್ವೆಶನನ್ನು ಕೇಳಿದ್ದಾರೆ. ಕ್ಯಾಪಿಟಲೈಸೇಷನ್ ಮೆಥಡ್ ಅಂತ ಹೇಳಿದರೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಸೆಕೆಂಡ್ ಒನ್ ಲಿಮಿಟೆಡ್ ಕಂಪನಿ ಅಂತ ಕೊಟ್ಟಿದ್ದಾರೆ. ಸೊ ಲಿಮಿಟೆಡ್ ಕಂಪನಿ ಮೀನ್ಸ್ ವೇರ್ ದೇರ್ ಈಸ್ ಲಿಮಿಟ್ ಆನ್ ದ ಲಯಬಿಲಿಟಿ. ಎಲ್ಲಿ ಲಯಬಿಲಿಟೀಸ್ ಕಡಿಮೆ ಇರುತ್ತೋ, ಲಿಮಿಟ್ ಇರುತ್ತೋ, ದಟ್ ಈಸ್ ಕಾಲ್ಡ್ ಲಿಮಿಟೆಡ್ ಕಂಪನಿ. ನೆಕ್ಸ್ಟು ಡಿಬೆಂಚರ್ ಹೋಲ್ಡರ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ನೋ ವೋಟಿಂಗ್ ರೈಟ್ಸ್, ಬಿಕಾಸ್ ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಕ್ರೆಡಿಟರ್ಸ್ ಆಫ್ ದ ಕಂಪನಿ. ನೆಕ್ಸ್ಟು ಇವರು ಈಕ್ವಿಟಿ ಶೇರ್ ಹೋಲ್ಡರ್ಸನ್ನು ನಾವು ಓನರ್ಸ್ ಆಫ್ ದ ಕಂಪನಿ ಅಂತ ಕರಿತೀವಿ. ಹಾಗಾಗಿ ಡಿಬೆಂಚರ್ ಹೋಲ್ಡರ್ಸಿಗೆ ಯಾವುದೇ ರೀತಿಯ ವೋಟಿಂಗ್ ರೈಟ್ಸು ಇರೋದಿಲ್ಲ. ನೆಕ್ಸ್ಟು ವರ್ಟಿಕಲ್ ಅನಾಲಿಸಿಸ್ ಅಂತ ಇದೆ. ಹಿಯರ್ ವರ್ಟಿಕಲ್ ಅನಾಲಿಸಿಸ್ ಅಂತ ಹೇಳಿದರೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಹಾರಿಜಾಂಟಲ್ ಅನಾಲಿಸಿಸ್ ಅಂತ ಹೇಳಿದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಅವ್ರು ಕೊಟ್ಟಿರೋದು ವರ್ಟಿಕಲ್ ಅನಾಲಿಸಿಸ್. ವರ್ಟಿಕಲ್ ಅಂದರೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಲಾಸ್ಟ್ ಒನ್ ಇಶ್ಯೂ ಆಫ್ ಶೇರ್ಸ್ ಅಂತ ಇದೆ. ಇಶ್ಯೂ ಆಫ್ ಶೇರ್ಸ್ ಮೀನ್ಸ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟು 1 ಮಾರ್ಕಿಗೆ ಕ್ವೆಶನ್ಸನ್ನು ಕೇಳಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, ಸಿಂಪಲ್ಲಾಗಿ 1 ಮಾರ್ಕಿಗೆ ಕೇಳುವಂತಹ ಒಂದು ಪ್ರಾಬ್ಲಮ್ನ ಇಲ್ಲಿ ಕೇಳಿದ್ದಾರೆ. ಫೈಂಡ್ ಔಟ್ ಇಂಟ್ರೆಸ್ಟ್ ಎಟ್ 8% ಪರ್ ಆ್ಯನಮ್ ಆನ್ ಕ್ಯಾಪಿಟಲ್ ಆಫ್ ₹50,000 ಫಾರ್ 9 months ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನೂ ಇಲ್ಲ, 50,000 ಕ್ಯಾಪಿಟಲ್ ಅಮೌಂಟನ್ನು ತಗೊಳ್ಬೇಕು. ಇಂಟು ಅವರು ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, 8% ಕೊಟ್ಟಿದ್ದಾರೆ. ಸೊ 8/100 ಆಗುತ್ತೆ. ಇಂಟು ಎಷ್ಟು ಮಂತಿಗೆ ಕೊಟ್ಟಿದ್ದಾರೆ, 9 monthಸಿಗೆ ಕೊಟ್ಟಿದ್ದಾರೆ. ಟೋಟಲ್ ಆಗಿ ನಮಗೆ 1 ಅಕಾಡೆಮಿಕ್ ಇಯರ್ ಅಂತ ಹೇಳಿದ್ರೆ 12 months. ಸೊ 9/12 ಮಾಡಿಕೊಂಡ್ರೆ ನಿಮಗೆ ಆನ್ಸರು ಸಿಗುತ್ತೆ. ಸೊ ಆನ್ಸರ್ ಈಸ್ 3000 ಆಗಿರುತ್ತೆ. 50,000 ಇಂಟು 8/100 ಇಂಟು 9/12 ಮಾಡಿದರೆ ಆನ್ಸರು 3000 ಸಿಗುತ್ತೆ. ಸೊ ಇಲ್ಲಿ 3000 ಆನ್ಸರ್ ಬರುತ್ತೆ, ಅದನ್ನೇ ನೀವು ಬರೀಬೇಕು. ನೆಕ್ಸ್ಟ್ ಕ್ವೆಶನ್ ನಿಮಗೆ ಸೆಕೆಂಡ್ ಒನ್ ಕೇಳಿರುವಂಥದ್ದು. ಸೆಕ್ಷನ್ 37 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಸ್ಟೇಟ್ಸ್ ದಟ್ ದ ಔಟ್ಗೋಯಿಂಗ್ ಪಾರ್ಟ್ನರ್ ಹ್ಯಾಸ್ ಆನ್ ಆಪ್ಷನ್ to receive either interest at 6% per annum till the date of payment or such share of profits which has been earned with his money ಅಂತ ಇದೆ. ರೈಟ್.
ಆನ್ಸರ್ ಟ್ರೂ ಆಗಿರುತ್ತೆ. ನೆಕ್ಸ್ಟು ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್ ಅಂತ ಕೇಳಿದರೆ, ಸೊ ನಮಗೆ ಇದ್ರ ಬಗ್ಗೆ ಬರಿಬೇಕು ಆನ್ಸರ್ ಅಂತ ಹೇಳಿದರೆ ಅಸೆಟ್ಸ್ ಬಗ್ಗೆ ನಮಗೆ ಐಡಿಯಾ ಇರಬೇಕಾಗುತ್ತೆ. 2 ಟೈಪ್ಸ್ ಆಫ್ ಅಸೆಟ್ಸ್ ಇದೆ, ಕರೆಂಟ್ ಅಸೆಟ್ಸು, ನಾನ್ ಕರೆಂಟ್ ಅಸೆಟ್ಸು. ಹಿಯರ್ ನಾನ್ ಕರೆಂಟ್ ಅಸೆಟ್ಸ್ ಆಲ್ಸೋ ಕಾಲ್ಡ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಬಿಸ್ನೆಸ್ಸಲ್ಲಿ ಕರೆಂಟ್ ಅಸೆಟ್ಸು, ಫಿಕ್ಸ್ಡ್ ಅಸೆಟ್ಸು ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ನಾವೇನು ಹೆವಿ ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡ್ತೀವಿ ಬಿಸ್ನೆಸ್ಸಲ್ಲಿ, ದಟ್ ಈಸ್ ಕಾಲ್ಡ್ ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಹಿಯರ್ ಬಿಲ್ಡಿಂಗ್, ಪ್ಲಾಂಟ್, ಮಷಿನರಿ, ಫರ್ನಿಚರ್ ಆಗಿರುತ್ತೆ. ಸೇಮ್ ಟೈಮ್ ಕರೆಂಟ್ ಅಸೆಟ್ಸಿಗೆ ಬಂದಾಗ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ಅವರು, ನಾನ್ ಕರೆಂಟ್ ಅಸೆಟ್ಸಿಗೆ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ ನೀವು ಎಕ್ಸಾಂಪಲ್ಸನ್ನ ಬರೆಯುವಾಗ ಫರ್ನಿಚರ್, ಬಿಲ್ಡಿಂಗ್, ಮಷಿನರಿ, ಲ್ಯಾಂಡ್ ಈ ರೀತಿಯಾಗಿ ಬರೀಬಹುದು. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಇಂಟರ್ಪ್ರಿಟೇಷನ್ ಇನ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಇದೆ. ಫೈನಾನ್ಷಿಯಲ್ ಅನಾಲಿಸಿಸ್ ಅಲ್ಲಿ ಇಂಟರ್ಪ್ರಿಟೇಷನ್ ಮೀನಿಂಗ್ ಏನು, ವಾಟ್ ಈಸ್ ದ ಇಂಟರ್ಪ್ರಿಟೇಷನ್ ಇನ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಕೇಳಿದರೆ, ಹಿಯರ್ ಇನ್ ಫೈನಾನ್ಷಿಯಲ್ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಈಸ್ ದ ಪ್ರೋಸೆಸ್ ಆಫ್ ಎಕ್ಸ್ಪ್ಲೈನಿಂಗ್ ದ ಮೀನಿಂಗ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಡೇಟಾ. ಸೊ ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಎಕ್ಸ್ಪ್ಯಾಂಡ್ ಅಂತ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಸೊ ಹೋಲ್ ನಿಮ್ಮ ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಎಲ್ಲಿ ಎಕ್ಸ್ಪ್ಯಾಂಡ್ ಕ್ವೆಶನ್ಸ್ ಬಂದಿದೆ ಆ ಎಲ್ಲ ಎಕ್ಸ್ಪ್ಯಾಂಡ್ಗಳನ್ನ ಕರೆಕ್ಟಾಗಿ ನೋಡ್ಕೊಂಡಿರಿ. ಇಲ್ಲಿ ROI ಕೊಟ್ಟಿದ್ದಾರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟು ಪಾರ್ಟ್ ಬಿ ಯಲ್ಲಿ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ. 2 ಮಾರ್ಕ್ಸಿನ ಥಿಯರಿ ಕ್ವೆಶನ್ಸು ತುಂಬಾ ಈಸಿಯಾಗಿ ಕೇಳಿದ್ದಾರೆ. ಫಸ್ಟ್ ಒನ್, ನೇಮ್ ಎನಿ 2 ಮೆಥಡ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಹಿಯರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ನಾವು, ಅದರಲ್ಲಿ ಪ್ರಾಡಕ್ಟ್ ಮೆಥಡು, ಅವರೇಜ್ ಪೀರಿಯಡ್ ಮೆಥಡು, ಡೈರೆಕ್ಟ್ ಮೆಥಡು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಿಯರ್ ಡೈರೆಕ್ಟ್ ಮೆಥಡ್ ತುಂಬ ಕಡಿಮೆ ನಾವು ಯೂಸ್ ಮಾಡೋದು, ಪ್ರಾಡಕ್ಟ್ ಮೆಥಡ್ ಹೈಯೆಸ್ಟ್ ನಮಗೆ ಎಕ್ಸಾಮ್ಸಿಗೆ ಕೇಳ್ತಾರೆ. ಸೊ ಅವರೇಜ್ ಪೀರಿಯಡ್ ಮೆಥಡು ಕೂಡ ನಮಗೆ ಗೊತ್ತಿರಬೇಕು. ಯಾವ ರೀತಿಯಾಗಿ ಒಬ್ಬ ಓನರು ತನ್ನ ಪರ್ಸನಲ್ ಯೂಸಿಗೆ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಂಡಿರ್ತಾನೆ, ಆ ಪರ್ಸನಲ್ ಯೂಸಿಗೆ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಕ್ಕೆ ಬಿಸ್ನೆಸ್ಸಿಗೆ ನಾವೇನು ಅದಕ್ಕೆ ಪ್ಲಸ್ ಇಂಟ್ರೆಸ್ಟನ್ನ ಆ್ಯಡ್ ಮಾಡಿ ಪೇ ಮಾಡಬೇಕಾಗತ್ತೆ. ಸೊ ಎಷ್ಟು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ಇಯರ್ಲಿ ಅವನು ಎಷ್ಟು ಇಂಟ್ರೆಸ್ಟ್ ಕೊಡಬೇಕಾಗತ್ತೆ ಅನ್ನೋದನ್ನು ಕರೆಕ್ಟಾಗಿ ಮಂತ್ ವೈಸ್ ಕ್ಯಾಲ್ಕುಲೇಟ್ ಮಾಡಿ ಒಂದು ಅಮೌಂಟನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಈ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಮೆಥಡ್ಸ್ ಇದೆ. ಆ 3 ಮೆಥಡ್ಸಲ್ಲಿ ಮೇಯ್ನ್ ಆಗಿ ನಾವು ಕಲಿಯುವಂಥದ್ದು ಪ್ರಾಡಕ್ಟ್ ಮೆಥಡು, ಅವರೇಜ್ ಪೀರಿಯಡ್ ಮೆಥಡು ಆಗಿರುತ್ತೆ. ಸೊ ಡೈರೆಕ್ಟ್ ಮೆಥಡು ಕೂಡ ಗೊತ್ತಿರಲಿ. ನೀವು ಜಸ್ಟ್ ಪ್ರಾಡಕ್ಟ್ ಮೆಥಡು, ಅವರೇಜ್ ಪೀರಿಯಡ್ ಮೆಥಡ್ ಅಂತ ಬರೆದಿಟ್ಟು ಬಂದರೆ ಸಾಕು, ನಿಮಗೆ ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಮೆನ್ಷನ್ ಎನಿ 2 ಸರ್ಕಮ್ಸ್ಟೆನ್ಸಸ್ ಫಾರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತ ಇದೆ. ಸೊ 2 ಸರ್ಕಮ್ಸ್ಟೆನ್ಸಸ್ನ ಬರಿಬೇಕು. ವಿತ್ ದ ಕನ್ಸೆಂಟ್ ಆಫ್ ಆಲ್ ಅದರ್ ಪಾರ್ಟ್ನರ್ಸ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಿಗೆ ಸರ್ಕಮ್ಸ್ಟೆನ್ಸಸ್ಸು. ನೆಕ್ಸ್ಟು ಬೈ ಗಿವಿಂಗ್ ನೋಟಿಸ್ ಇನ್ ರೈಟಿಂಗ್ ಅಂತ ಇದೆ. ನೆಕ್ಸ್ಟ್ ಕ್ವೆಶನ್ನು, ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಏನು ಅನ್ನೋದನ್ನ ಒಂದು ಮೀನಿಂಗ್ ಕೊಡಬೇಕು. ಹಿಯರ್ ಕಾಲ್ಸ್ ಇನ್ ಅರಿಯರ್ಸ್ ಈಸ್ ದ ಅಮೌಂಟ್ ಆಫ್ ಮನಿ ದಟ್ ಎ ಶೇರ್ ಹೋಲ್ಡರ್ ಫೇಲ್ಸ್ ಟು ಪೇ to a company by the due date. This is called calls in arrears. Next one, write any 2 objectives of financial statements. Financial statement ಇಂದು 2 objectives ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿನ ಮೀನಿಂಗ್ ಕೇಳಿದ್ದಾರೆ. ಆಬ್ಜೆಕ್ಟಿವ್ಸ್ನ ಯಾವುದಾದ್ರೂ 2 ಪಾಯಿಂಟನ್ನು ಬರೆದ್ರೆ ಸಾಕಾಗುತ್ತೆ. ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋಸ್ ಬರೀರಿ, ಸಿಂಪಲ್ ಆಗಿ ಈಸಿ ಆಗಿದೆ. ಅಂಡರ್ಸ್ಟ್ಯಾಂಡಿಂಗ್ ದ ಫೈನಾನ್ಷಿಯಲ್ ಪೊಸಿಷನ್ ಅಂತ ಬರೀರಿ, ಇದು ಕೂಡ ಈಸಿ ಆಗಿದೆ. ಸೇಮ್ ಟೈಮ್ ಡಿಸ್ಕ್ಲೋಸಿಂಗ್ ಅಕೌಂಟಿಂಗ್ ಪಾಲಿಸೀಸ್, ಇದು ಕೂಡ ಬರಿಬಹುದು. ಲಾಸ್ಟ್ ಒನ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದರೆ ಏನು ಅನ್ನೋ ಒಂದು ಮೀನಿಂಗ್ ಇಂಪಾರ್ಟೆಂಟು ಕೇಳಿದ್ದಾರೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ದ ಸ್ಟೇಟ್ಮೆಂಟ್ ವಿಚ್ ಶೋಸ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್ from various activities of a company during specific period. ಸೊ ಇದಾಗ್ತಿದ್ದಾಗೆ ನಿಮಗೆ ಪಾರ್ಟ್ ಸಿ, ದೆನ್ ಪಾರ್ಟ್ ಡಿ ಸ್ಟಾರ್ಟ್ ಆಗುತ್ತೆ. ಪಾರ್ಟ್ ಸಿ ಯಲ್ಲಿ 6 ಮಾರ್ಕ್ಸಿನ ಕ್ವೆಶನ್ಸನ್ನು ಕೇಳಿರ್ತಾರೆ. 3 ಕ್ವೆಶನ್ಸಿಗೆ ಆನ್ಸರ್ಸ್ನ ಮಾಡಬೇಕು. ದೆನ್ ನಿಮಗೆ 12 ಮಾರ್ಕ್ಸಿನ ಕ್ವೆಶನ್ಸು ಕೂಡ ರೈಸ್ ಆಗಿದೆ, ಅದಕ್ಕೂ ಕೂಡ ನೀವು 3 ಕ್ವೆಶನ್ಸಿಗೆ ಆನ್ಸರ್ಸ್ನ ಮಾಡಬೇಕಾಗುತ್ತೆ. ಇಲ್ಲಿ ಒಂದೊಂದು ಪ್ರಾಬ್ಲಮಿಗೂ ಕೂಡ ಹಾಫ್ ಆನ್ ಅವರ್ ಹೋಗುತ್ತೆ ವಿತ್ ಎಕ್ಸ್ಪ್ಲನೇಷನ್, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ. ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿರುವಂತಹ ಪ್ರತಿಯೊಂದು ಪ್ರಾಬ್ಲಮಿಗೂ ಕೂಡ ಒಂದೊಂದು ಕ್ಲಾಸ್ ಹಾಕ್ತೀನಿ. ಅಲ್ಲಿಗೆ ನಿಮಗೆ ಈಸಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದ್ರೆ ಏನು, ಅಥವಾ NPSR ರೇಷಿಯೋ ಆಗಿರಬಹುದು, ಗೇನ್ ಆಗಿರ್ಬೋದು, ಸ್ಯಾಕ್ರಿಫೈಸ್ ಆಗಿರ್ಬೋದು,
ಎಕ್ಸಿಕ್ಯೂಟರ್ಸ್ ಅಕೌಂಟ್ ಆಗಿರ್ಬೋದು, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಹೋಗಿ. ಒಂದೊಂದು ಪ್ರಾಬ್ಲಮಿಗೆ ಒಂದೊಂದು ವೀಡಿಯೋನ ಹಾಕ್ತೀನಿ. ಸೇಮ್ ಟೈಮ್ ಅಡ್ಮಿಷನ್, ರಿಟೈರ್ಮೆಂಟ್, ಡಿಸಲ್ಯೂಷನ್, ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್, ದೆನ್ ಕಂಪ್ಯಾರಿಟಿವ್ ಕಾಮನ್ ಸೈಜ್ ರೇಷಿಯೋಸ್. ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಕೋರಿಂಗಿಗೆ ಒಳ್ಳೆ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಅಕೌಂಟೆನ್ಸಿ. ಕರೆಕ್ಟಾಗಿ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ ಮಾಡೋದನ್ನು ಕಲ್ತ್ಕೊಂಡಿದ್ದೆ ಆದರೆ ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಎಕ್ಸಾಮಿಗೆ ಇನ್ನು ಸ್ವಲ್ಪನೇ ದಿನ ಇರೋದ್ರಿಂದ ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ಸ್ಕೋರ್ ಮಾಡಬಹುದು. ಎಲ್ಲ ಸಬ್ಜೆಕ್ಟ್ ಮೇಲೂ ಕೂಡ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ಮಾಡೆಲ್ ಪೇಪರ್ಸ್ ಏನು ಬಂದಿದೆ ಎಲ್ಲ ಸಬ್ಜೆಕ್ಟಿಗೂ ಅದ್ರ ಮೇಲೆ ಗಮನ ಕೊಟ್ಟು ಓದ್ಕೊಳ್ಳಿ. ಸೊ ಅದರ ಒಂದು ಪ್ರಿಪ್ರೇಷನು ನಿಮಗೆ ತುಂಬಾ ಇಂಪಾರ್ಟೆಂಟು. 3 ಮಾಡೆಲ್ ಪೇಪರಿಗೂ ನೀವು ರೆಡಿಯಾಗಿ. ಓಕೆನಾ ಮಕ್ಕಳೇ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.